ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿಲ್ಲ ಅಂದರೂ ಚೆನ್ನಾಗಿರಬೇಕು, ಯಾಕೆಂದರೆ ಇದು ನಿಮ್ಮ ಲೈಫ್. ಸೊ ಎಲ್ಲರೂ ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿರಿ. ನಿಮಗೋಸ್ಕರ ಒಂದು ಸೂಪರಾಗಿ ಇನ್ಸ್ಟೆಂಟಾಗಿ ಮನೆಯಲ್ಲೇ ಕೂತ್ಕೊಂಡು ಬ್ಯಾಚುಲರ್ಸ್ ಆಗಲಿ ಫ್ಯಾಮ್ಲಿ ಆಗಲಿ ಯಾರಾದರೂ ಪರವಾಗಿಲ್ಲ, ಮನೆಯಲ್ಲೇ ಕೂತ್ಕೊಂಡು 5 ನಿಮಿಷದಲ್ಲಿ ಮಾಡುವಂತಹ ಸೂಪರ್ ರೆಸಿಪಿ, ಸೂಪರ್ ಟೇಸ್ಟಿ ರೆಸಿಪಿ ಮಾಡುವ ರೆಸಿಪಿ ತೊಗೊಂಬಂದಿದ್ದೀನಿ. ಹೇಗೆ 5 ನಿಮಿಷದಲ್ಲಿ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಬನ್ನಿ ಗೈಸ್. ಮನೆಯಲ್ಲೇ ಕುಂತ್ಕೊಂಡು ಮಾಡ್ಕೊಳ್ಳಿ, ನೋಡಿ. ಯಾವುದೇ ಅಡುಗೆ ಆಗಲಿ ಮನಸ್ಸಿಂದ ಮಡಿಗೆ ಸೂಪರಾಗಿ ಆಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ಮಾಡೋಣ ಬನ್ನಿ, ಯಾವ ಥರ ಮಾಡೋದು ರೆಸಿಪಿ ಅಂತ. ಇದು ಸಿಂಪಲ್, ಮನೆಯಲ್ಲಿರೋ ಐಟಮ್ಸ್ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿಬಿಟ್ಟು ಮಾಡೋ ರೆಸಿಪಿ, ಈಜಿ ರೆಸಿಪಿ, ಸೂಪರ್ ಡೂಪರ್ ಸಿಂಪಲ್ ರೆಸಿಪಿ. ಪಲಾವ್ ಮಾಡೋಣ ಬನ್ನಿ ಗೈಸ್. ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಮಿಸ್ ಮಾಡಿದೆ, ನಿಮ್ಮಲ್ಲಿ ಒಂದ್ಸಲ ಟ್ರೈ ಮಾಡಿ ಆಯಿತಾ. ಇದು 5 ನಿಮಿಷದಲ್ಲಿ ಮಾಡೋ ರೆಸಿಪಿ. ಓಕೆ, ಲೆಟ್ಸ್ ಸ್ಟಾರ್ಟ್ ಪಲಾವ್ ರೆಸಿಪಿ ಗೈಸ್. ಒಂದು ಪಾತ್ರೆ ತೊಗೋಬೇಕು. ಪಾತ್ರೆ ತೊಗೊಂಡ್ಬಿಟ್ಟು ಫಸ್ಟ್ ಕಾಯಿಸ್ಬೇಕು, ಆಮೇಲೆ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸಿವೆ 2 ಹಾಕಬೇಕು ಒಟ್ಟಿಗೆ. ಓಕೆನಾ, 2 ಹಾಕ್ಬಿಟ್ಟು ಅದು ಬ್ಲ್ಯಾಕ್ ಕಲರ್ ಜೀರಿಗೆನ ಬ್ರೌನಿ ಕಲರ್ ಆಗೋವರೆಗೂ, ರೆಡ್ ಆಗೋವರೆಗೂ ಬಿಡಬೇಕು ಅದರಲ್ಲೇ ಸ್ವಲ್ಪ. ಅದಾದಮೇಲೆ ಕರಿಬೇವು ಹಾಕಬೇಕು. ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಅದು ಎಲ್ಲ ನೀಟಾಗಿ ಆದಮೇಲೆ ಈರುಳ್ಳಿ ಹಾಕಬೇಕು. ಸ್ವಲ್ಪ 2-3 ಹೆಚ್ಚಿರೋ ಈರುಳ್ಳಿ ಹಾಕ್ಬಿಟ್ಟು ನೀಟಾಗಿ ಬೇಯಿಸ್ಕೋಬೇಕು. ನೋಡಿ, ಈರುಳ್ಳಿ ಎಲ್ಲ ನೀಟಾಗಿ ಬೆಂದಮೇಲೆ ಅದನ್ನು ಬ್ರೌನಿ ಕಲರ್ ಹಾಕಬೇಕು. ಸೇಮ್ ರೆಡ್ ಕಲರ್ ಆಗೋವರೆಗೂ ನೀಟಾಗಿ ಬೇಯಿಸಬೇಕು. ಈರುಳ್ಳಿ ಎಲ್ಲ ನೀಟಾಗಿ ಬೆಂದ ಮೇಲೆ ಏನು ಹಾಕಬೇಕು ಅಂದರೆ, ಫಸ್ಟು ಈರುಳ್ಳಿನ ನೀಟಾಗಿ ಸ್ಪೂನ್ ತೊಗೊಂಡು ಇದು ಮಾಡ್ಕೋಬೇಕು, ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಅದು ಫ್ರೈ ಆದಮೇಲೆ ಒಂದು ಕಡೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಜೊತೆ ಟೊಮೊಟೊ, ಕೊತ್ತಂಬರಿ, ಮೆಣಸಿನ್ಕಾಯಿ ಎಲ್ಲ ಇರುತ್ತಲ್ವ, ಇವಾಗ ಟೊಮೊಟೊ ಹಾಕಬೇಕು. ಟೊಮೊಟೊ ಹಾಕ್ಬಿಟ್ಟು ಒಟ್ಟಿಗೆ ಹಾಕ್ಬಿಡ್ಬೇಕು ಎಲ್ಲ. ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿ ಅದು ಒಟ್ಟಿಗೆ ಹಾಕ್ಬಿಟ್ಟು ರೋಸ್ಟ್ ಮಾಡಬೇಕು ಗೈಸ್. ನೋಡಿ, ಒಟ್ಟಿಗೆ ಹಾಕ್ಬಿಟ್ಟು ರೋಸ್ಟ್ ಮಾಡಬೇಕು. ಟೊಮೊಟೊ, ಹಸಿಮೆಣಸಿನ್ಕಾಯಿ ಒಟ್ಟಿಗೆ ಹಾಕ್ಬಿಟ್ಟು ರೋಸ್ಟ್ ಮಾಡಬೇಕು ಚೆನ್ನಾಗಿ. ಎಣ್ಣೆಲೆ ಚೆನ್ನಾಗಿ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಎಣ್ಣೆಲೆ ಬೆಂದೋಗಿಬಿಡ್ಬೇಕು. ಆ ಥರ ಚೆನ್ನಾಗಿ ಎಣ್ಣೆಲೆ ರೋಸ್ಟ್ ಮಾಡಬೇಕು ಗೈಸ್. ನೋಡಿ, ಇದನ್ನೇ ರೋಸ್ಟ್ ಮಾಡಬೇಕು. ಇದು ಎಣ್ಣೆಲೆ ಚೆನ್ನಾಗಿ ರೋಸ್ಟ್ ಆದಮೇಲೆ ರುಚಿಗೆ ತಕ್ಕಷ್ಟು ಅರಿಶಿನ, ಉಪ್ಪು, ಖಾರ ಹಾಕ್ಕೋಬೇಕು. ಖಾರ ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡಬೇಕು. ಸರಿನಾ, ನೋಡ್ಕೊಳ್ಳಿ ಯಾವ ಥರ ಮಿಕ್ಸ್ ಮಾಡಬೇಕು ಅಂತ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಬೇಕು. ಕೊತ್ತಂಬರಿ ಹಾಕ್ಬಿಟ್ಟು ಮತ್ತೆ ರೋಸ್ಟ್ ಮಾಡಬೇಕು ಗೈಸ್. ನೋಡಿ, ಸ್ಲೋ ಆಗಿಟ್ಬಿಟ್ಟು ಮತ್ತೆ ರೋಸ್ಟ್ ಮಾಡಬೇಕು. ಚೆನ್ನಾಗಿ ರೋಸ್ಟ್ ಆದಮೇಲೆ ಒಂದು ನಿಂಬೆಹಣ್ಣು ಹಾಕಬೇಕು ಗೈಸ್. ಹುಳಿ ಚೆನ್ನಾಗಿರುತ್ತೆ, ಸೊ ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ. ಸೊ ಒಂದು ನಿಂಬೆಹಣ್ಣು ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ಸ್ವಲ್ಪ ಮಸಾಲೆ ಪುಡಿ ಹಾಕೋಬೇಕು. ಓಕೆನಾ, ಚಿಕನ್ ಮಸಾಲ ಆದರೂ ಹಾಕ್ಕೊಳ್ಳಿ, ಮಟನ್ ಮಸಾಲ ಆದರೂ ಹಾಕ್ಕೊಳ್ಳಿ, ಒಳ್ಳೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಎಕ್ಸ್ಟ್ರಾ ಸ್ವಲ್ಪ ಮಸಾಲೆ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಇದು ಬೇಕಂದ್ರೆ ಹಾಕ್ಕೋಬೋದು, ನಿಮ್ಗೆ ಮಸಾಲೆ ಪುಡಿ ಇಷ್ಟ ಇಲ್ಲ ಅಂದರೆ ಓಕೆ, ಉಪ್ಪು ಖಾರ ಅಷ್ಟರಲ್ಲಿ ಮಿಕ್ಸ್ ಮಾಡ್ಕೋಬೋದು. ಆಮೇಲೆ ಚೆನ್ನಾಗಿ ಬೆಂದಮೇಲೆ 2 ಗ್ಲಾಸ್ ನೀರು ಹಾಕಬೇಕು ಗೈಸ್. ಅಲ್ಲ, 4 ಗ್ಲಾಸ್ ನೀರು ಹಾಕಬೇಕು. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಬೇಕು. ಓಕೆನಾ, 4 ಗ್ಲಾಸ್ ನೀರು ಹಾಕ್ಬಿಟ್ಟು ನೀಟಾಗಿ ಕುದಿಯೋಕ್ಕೆ ಬಿಡಬೇಕು ಗೈಸ್. ಸ್ವಲ್ಪ ಹೊತ್ತು ನೀರಲ್ಲಿ ಕುದ್ಮೇಲೆ ಈಗ ಅಕ್ಕಿ ಹಾಕ್ಬಿಟ್ಟು ಕುಕ್ಕರ್ನ 2 ವಿಜಲ್ ಹೊಡೆಸ್ಬಿಟ್ರೆ ಬಿಸಿ ಬಿಸಿ ಪಲಾವ್ ರೆಡಿ ಗೈಸ್. ನೋಡಿ, ಎಷ್ಟು ಸಿಂಪಲ್ ಆಗಿದೆ ಅಲ್ವಾ, 5 ನಿಮಿಷ ಮಾಡ್ಕೋಬೋದಲ್ವಾ. ಸೊ ನಿಮ್ಮ ಮನೇಲಿ ನೀವು ಖಂಡಿತ ಮಿಸ್ ಮಾಡದೆ ಟ್ರೈ ಮಾಡಿ. ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಆಯಿತಾ. ವೆಯ್ಟ್ ಮಾಡ್ತಾ ಇರ್ತೀನಿ ನಿಮ್ಮ ಕಮೆಂಟ್ಗೆ, ಡೆಫಿನೆಟ್ಲಿ ರಿಪ್ಲೈ ಕೊಡ್ತೀನಿ ಗೈಸ್. ಸೊ ಈಸಿಯಾಗಿರೋ ರೆಸಿಪಿನ 5 ನಿಮಿಷದಲ್ಲಿ ಮಾಡ್ಕೋಬೋದು. ಮನೇಲಿರೋ ತರಕಾರಿನೇ ಯೂಸ್ ಮಾಡ್ಕೊಂಡು ಟೊಮೊಟೊ, ಉಳ್ಳಾಗಡ್ಡಿ, ಕೊತ್ತಂಬರಿ, ಉಪ್ಪು, ಖಾರ, ಎಣ್ಣೆ ಇಷ್ಟೇ ಗೈಸ್, ಬೇರೆ ಎಕ್ಸ್ಟ್ರಾ ಎಂತ ಇಲ್ಲ. ಸೊ ಸಿಂಪಲ್ಲಾಗಿ ಸೂಪರಾಗಿ ಮಾಡುವ ಪಲಾವ್ ಇದೆ ಗೈಸ್. ನೋಡಿ, ಸೊ ಮನೆಯಲ್ಲೇ ಟ್ರೈ ಮಾಡಿ ತಿನ್ನಿ. ಓಕೆನಾ, ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ ಗೈಸ್. ಅಷ್ಟೇ.